ಮುತ್ತತ್ತಿಯ ಕಾವೇರಿ ನದಿಯಲ್ಲಿ ಒಂದೇ ಕುಟುಂಬದ 5 ಮುಳುಗಿ ಸಾವನ್ನಪ್ಪಿದಂತಹ ಘಟನೆ ನಡೆದಿದೆ. ಮಂಡ್ಯದ ಮಿಮ್ಸ್ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ಮುಕ್ತಾಯವಾಗಿದೆ. ಈ ಮುಳುಗುವಂತಹ ಕೊನೆಯ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಕಾಲು ಜಾರಿ ಒಬ್ಬರಾದ ಮೇಲೆ ಒಬ್ಬರು ಮುಳುಗಿ ಸಾವನ್ನಪ್ಪಿದ್ದಾರೆ. ಚೈತ್ರ, ಶ್ವೇತಾ, ವಿಜಯಮ್ಮ, ಪ್ರಿಯಾಂಕಾ, ಮಹೇಶ್ ಮೃತ ದುರ್ದೈವಿಗಳು. ಮೃತಪಟ್ಟವರೆಲ್ಲೂ ಕೂಡ ಚನ್ನಪಟ್ಟಣ ಮೂಲದವರು, ಒಂದೇ ಕುಟುಂಬದವರು. ಬೀಗರೂಟಕ್ಕೆ ಹೋಗಿ ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಕಾವೇರಿ ನದಿಗೆ ಇಳಿದಿದ್ರು. ಪ್ರತ್ಯೇಕ ಅಂತ್ಯಕ್ರಿಯೆಗೆ ಈಗ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಹಸ್ತಾಂತರಿಸುವಂತಹ ಕೆಲಸ ಆಗಿದೆ. ಮುಂದಕ್ಕೆ ಹೋಗಮ್ಮ, ಏನು ಸ್ಮೆಲ್ ಇರಲ್ಲ. ಮುಂದಕ್ಕೆ ಹೋಗಿ ಸ್ಮೆಲ್ ಇರಲ್ಲ. ಕಾಲು ಬಿಗೆ ಮುಡಿಕೆ ಹೋರಿ, ಅವಾಗ ಹಳ್ಳ ಸಿಕ್ಕ ಗೊತ್ತಾಗುತ್ತೆ. ಹ್ಯಾಪಿ ಜರ್ನಿ. ಕಚ್ಚಾ ಪಚ್ಚ ನಗನಗುತ್ತಾ 4 ಜನ ಮೊದಲು ನೀರಿಗೆ ಇಳಿದಿರ್ತಾರೆ. ಖುಷಿ ಇರುತ್ತೆ, ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಚೆನ್ನಾಗಿರುತ್ತೆ ಅಂಥೇಳಿ ದಡದಲ್ಲಿರುವಂತಹ ವ್ಯಕ್ತಿ ಹೇಳಿದ್ದಾರೆ. ಪಾಪ ಅವರು ಫೋಟೋ ಕ್ರೇಜಿಗೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿಯೇ ಈ ದುರಂತ ಆಗಿದೆ. ಅದರಲ್ಲಿ ಪುಟ್ಟ ಮಗುವನ್ನು ನಾನು ಬರ್ತೀನಿ ಅಂತ ಹೇಳ್ತಿತ್ತು. ಮುತ್ತತ್ತಿಯಲ್ಲಿ ಒಂದೇ ಕುಟುಂಬದ 5 ಜಲಸಮಾಧಿ. ದುರಂತದಲ್ಲಿ ಬದುಕುಳಿದಂತಹ ರವಿ ಇದಾರಲ್ಲ, ಅವರು ಮಾತನಾಡಿದ್ದಾರೆ. ಬೆಂಗಳೂರಿನಿಂದ ಕಬ್ಬಾಳಿಗೆ ನಾವು ಬಂದಿದ್ವಿ. ಕಬ್ಬಾಳಿನಲ್ಲಿ ಬೀಗರೂಟವನ್ನು ಮುಗಿಸ್ಕೊಂಡು ಮುತ್ತತ್ತಿಗೆ ವಾಪಸ್ ಹೋಗ್ತಾ ಇದ್ವಿ. ನೀರಿನಲ್ಲಿ ಆಟವಾಡುವಂತಹ ಸಂದರ್ಭದಲ್ಲಿ ನನ್ನ ಅಕ್ಕ ಕಾಲು ಜಾರಿ ಮೊದಲು ಮುಳುಗ್ಬಿಡ್ತಾಳೆ. ಅವರನ್ನು ರಕ್ಷಿಸೋದಕ್ಕೆ ಹೋದಂತಹ ಪತ್ನಿ ಶ್ವೇತಾ ಸೇರಿ 3 ಕೂಡ ಮುಳುಗಿ ಸಾವನ್ನಪ್ಪಿದ್ದಾರೆ. ದುರಂತವನ್ನು ನೆನೆದು ಕಣ್ಣೀರಿಟ್ಟಿದ್ದಾರೆ ರವಿ ಅವರು. ಇನ್ಫ್ಯಾಕ್ಟ್ ರವಿ ಕೂಡ ನೀರಿನಲ್ಲಿ ಮುಳುಗಿದ್ರು. ಸ್ಥಳೀಯ ಮೀನುಗಾರರು ಬಂದು ಅವರನ್ನು ರಕ್ಷಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿಂದ ಕಬ್ಬಾಳಿಗೆ ಹೋಗಿ ದೇವಸ್ಥಾನ ಮಾಡಿಕೊಂಡು ಬೀಗರೂಟ ಇತ್ತು. ಬೀಗರೂಟ ಮುಗಿಸ್ಕೊಂಡು ಅಲ್ಲೇ ಕಬ್ಬಾಳಲ್ಲಿ ಅಲ್ಲಿ ಊಟ ಮಾಡಿಕೊಂಡು ಹಿಂಗೆ ಬೆಂಗಳೂರು ಕಡೆ ಬಂದ. ಅಲ್ಲಿಂದ ಮುತ್ತತ್ತಿ ಇತ್ತಲ್ಲ, ಅಲ್ಲಿ ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಹಂಗೆ ಹೊಂಟೋಮ್ಮ ಅಂದ್ಬಿಟ್ಟು ಹೋದ. ಅಲ್ಲಿ ಕಾವೇರಿ ನದಿಲಿ ಹೋಗಿ ಪೂಜೆ ಮಾಡಿ ಮುಖ ತೊಳಿಕ್ಕೆ ಹೋಗಿ ಕಾಲು ಜಾರಿ ಹಂಗೆ ಆಟ ಆಡ್ತಾ ಕಾಲು ಜಾರಿ ಬಿದ್ದು ಎಲ್ಲ ಒಟ್ಟು 6 ಜನ. ನಮಗೆ ಅಕ್ಕ ಒಬ್ಬಳು, ಮನೆಯವರು ವೈಫ್ ಒಬ್ಬಳು, ಮಗಳೊಬ್ಬಳು, ಮತ್ತು ನಮ್ಮ ಅಕ್ಕನ ಮಗಳು, ಫ್ರೆಂಡ್ ಕಾರ್ ಡ್ರೈವರ್ ಮಾಮೂಲಿ. ಅದೇ ಬಿದ್ದೋದ್ರಲ್ಲ, ಆವಾಗ ನಮ್ಮ ಫ್ರೆಂಡು ಕಾರ್ ಡ್ರೈವರು ಎಳಕ್ಕೆ ಹೋದರು. ಎಳಕ್ಕೆ ಹೋದಾಗ ಹಿಂದೆ ನಾನು ಹೋದೆ. ನಾನು ಮುಳುಗ್ಬಿಟ್ಟಿದ್ದೆ. ಆಮೇಲೆ ಯಾರೋ ಬಂದು ಹೇಳಿದ್ರು, ನಾನು ಬದುಕೊಂಡು ಇದ್ದವರೆಲ್ಲನೂ ಎಳಿಕಾಗ್ದೋಯ್ತು. ಪೂಜೆ ಮಾಡುವಾಗ ಪೂಜೆ ಮಾಡಿಬಿಟ್ಟು ಹೋಗಿ ಅಲ್ಲಿ ಆಟ ಆಡ್ತಿದ್ರು. ಆವಾಗ ನಮ್ಮ ಚಿಕ್ಕ ಅಕ್ಕ ಜಾರು ಬಿದ್ದುಬಿಟ್ರು. ಅವ್ರು ಬಿದ್ದು ಅಂದ್ಬಿಟ್ಟು ನಮ್ಮ ವೈಫ್ ಎಳಕ್ಕೆ ಹೋದ್ರು. ಇವರಿಬ್ಬರು ಎಳ್ಕೊಕ್ಕೆ ಹೋದ್ರಲ್ಲ. ಆಮೇಲೆ ಇವ್ರಿಗೆ ಆಗಿಲ್ಲ. ಆಮೇಲೆ ಫ್ರೆಂಡ್ ಇದ್ರಲ್ಲ ಮಹೇಶ್ ಹೋಗು ಅಂದ್ಬಿಟ್ಟು ಹೋದ. ಆವಾಗ ಮಹೇಶ್ ಹೋದ, ಅವನ ಕೈಲೂ ಆಗ್ದೋಯ್ತು. ಆಮೇಲೆ ನಾನು ಪಾಪನ ಹಿಡ್ಕೊಂಡೆ ಇದ್ದ. ಭಾಳಷ್ಟು ಘಟನೆಗಳನ್ನು ನೋಡಿರ್ತಾರೆ, ಕೇಳಿರ್ತಾರೆ. ಹಂಗಿದ್ರೂ ಕೂಡ ನೀರಿಗಿಳಿದಂತಹ ಸಂದರ್ಭದಲ್ಲಿ ಎಷ್ಟು ಎಚ್ಚರಿಕೆ ವಹಿಸ್ಬೇಕು ಹೇಳಿ. ಸಣ್ಣ ಉದಾಸೀನತೆ ಎಂಥ ದೊಡ್ಡ ದುರಂತ ಕಾರಣವಾಗಿದೆ ಅಂಥೇಳಿ. ಒಂದೇ ಕುಟುಂಬದ 5 ಜಲಸಮಾಧಿ ವಿಚಾರ ಮೃತರ ಕುಟುಂಬಸ್ಥರಿಗೆ ಮಂಡ್ಯ DC ಡಾಕ್ಟರ್ ಕುಮಾರ್ ಸಾಂತ್ವನವನ್ನು ಹೇಳಿದ್ದಾರೆ. ನದಿಗಿಳಿದು ಫೋಟೋ ತೆಗೆದುಕೊಳ್ಳುವಾಗ ಅಚಾತುರ್ಯವಾಗಿ ಹೋಗ್ಬಿಟ್ಟಿದೆ. ಒಬ್ಬರನ್ನು ರಕ್ಷಿಸೋಕೆ ಹೋದಂತಹ 5 ಕೂಡ ಸಾವನ್ನಪ್ಪಿದ್ದಾರೆ. ದುರಂತ ನಡೆದಂತಹ ಸ್ಥಳದಲ್ಲಿ ಸೂಚನಾ ಫಲಕ, ಹೋಮ್ ಗಾರ್ಡ್ ಎಲ್ಲರೂ ಕೂಡ ಇದ್ದರು. ದುರಂತ ಆಗಿದೆ. ಮುತ್ತತ್ತಿಯಲ್ಲಿ ಮತ್ತಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ತೇವೆ ಅಂಥೇಳಿ ಜಿಲ್ಲಾಧಿಕಾರಿಗಳು ಮಾತನಾಡಿದ್ದಾರೆ. ಹೋಮ್ ಗಾರ್ಡ್ಸ್ ಇದ್ದರು, ಸೂಚನಾ ಫಲಕ ಇದ್ದರು. ಈ ಘಟನೆ ಆಗೋಗಿದೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಗ್ರಾಮದಲ್ಲಿರ್ತಕ್ಕಂಥ ಕಾವೇರಿ ಜಲಾನಯನ ಪ್ರದೇಶ ಏನಿದೆ, ಆ ಪ್ರದೇಶದಲ್ಲಿ ನಿನ್ನೆ ನೀರಿಗಿಳಿದಂಥ ಸಂದರ್ಭದಲ್ಲಿ 5 ಜನ ಮೃತಪಟ್ಟಿರ್ತಾರೆ. ಇದು ಭಾಳ ವಿಷಾದದ ಸಂಗತಿ ಮತ್ತು ನೋವಿನ ಸಂಗತಿಯೂ ಕೂಡ ಹೌದು. ನಾನು ಪ್ರಾಥಮಿಕವಾಗಿ ವರದಿಯನ್ನು ಪಡೆದುಕೊಂಡಂಥ ಪ್ರಕಾರ ನಿನ್ನೆ ಸರಿಸುಮಾರು 4:15 ಕಾವೇರಿ ಜಲಾನಯನದ ಒಂದು ನದಿ ತೀರದಲ್ಲಿ ಅವರು ನೀರಿಗೆ ಇಳಿದು
ಫೋಟೋವನ್ನು ತೆಗೆದುಕೊಳ್ಳಿಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಅಚಾತುರ್ಯವಾಗಿ ಘಟನೆ ನಡೆದಿರ್ತಕ್ಕಂಥದ್ದು. ಒಬ್ಬರು ಕೆಳಗಡೆ ಬಿದ್ದ ತಕ್ಷಣ ಇನ್ನೊಬ್ಬರು ಕೂಡ ಅವ್ರನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರು ಬಿದ್ದ ತಕ್ಷಣ ಇನ್ನೊಬ್ಬರು ಕೂಡ ಅವರು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಒಂದು ಕುಟುಂಬದ ಭಾವನಾತ್ಮಕವಾದಂಥ ಸಂಕೇತವಾಗಿರೋದ್ರಿಂದ ಅವರು ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಇದರಲ್ಲಿ ಹೋಗಿ ಜೀವವನ್ನು ಕಳ್ಕೊಂಡಿದ್ದಾರೆ. ಇದು ಭಾಳ ನೋವಿನ ಸಂಗತಿ. ಅವರ ಕುಟುಂಬಸ್ಥರಿಗೂ ಕೂಡ ಇವಾಗಲೇ ನಾವು ಸಾಂತ್ವನವನ್ನು ಹೇಳಿದ್ದೀವಿ. ನಾವೇನೇ ಸಾಂತ್ವನವನ್ನು ಕೂಡ ಹೇಳಿದರೂ ಕೂಡ ಜೀವ ಹೋದ ನಂತರ ಮತ್ತೆ ಮರಳಿ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದು ಆಗಬಾರ್ದಾಗಿತ್ತು. ಅಹಿತಕರವಾದಂಥ ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ.